ಇಲ್ಲ ನಮ್ಮ ವೇದನಳ್ಳಿಯ ಇಲ್ಲ ಅಲ್ಲಿ ಇಲ್ಲಿ ನಾನು ಬೆಳ್ಳಲ್ಲಾರ್ದಲ್ಲಿ ಇದ್ದಕ್ಕೆ ಅಷ್ಟು ಬಿಳುಪು ಏನಿಲ್ಲ ಗೆಳತನ ಪರ ಅವನ ಪಕ್ಕ ಅಂಗಿ ನಮ್ಮ ಕಲ್ಲಳ್ಳಿ ಮತ್ತು ಕೋಣನಳ್ಳಿ ಸಂಪರ್ಕ ರಸ್ತೆಯ ಒಂದು ಕಾಮಗಾರಿ ಕೆಲವಾರು ವರ್ಷಗಳಿಂದ ಅದು ನೆನೆಗುದ್ದಿಗೆ ಬಿದ್ದಿತ್ತು. ಆದ್ರಿಂದ ಆ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಒಂದು ಕಾಮಗಾರಿಯನ್ನ ಇವತ್ತು ಕೈಗೊಂಡು ಇಡೀ ಕ್ಷೇತ್ರದಾದ್ಯಂತ ಸಕ್ರಿಯವಾಗಿ ಕಾಮಗಾರಿಗಳ ಕೆಲಸಗಳನ್ನು ನಿರ್ವಹಿಸುವುದರ ಮೂಲಕ ಇವತ್ತು ರವಿಕುಮಾರ್ ಗೌಡ ಗಣಿಗಾರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ 3 ಕೋಟಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿಯ ಕಾರ್ಯವನ್ನು ಕೈಗೊಂಡಿದ್ದಾರೆ. ಹಾಗೆ ನಗರಾಭಿವೃದ್ಧಿ ಸಮಿತಿಯ ವತಿಯಿಂದಲೂ 1.25 ಕೋಟಿಯನ್ನ ಈ ಕೆರೆ ಏರಿಯನ್ನು ವಿಸ್ತರಣೆ ಮಾಡುವುದರ ಮೂಲಕ ಅದಕ್ಕೂ ಅವರು ಬುನಾದಿಯನ್ನು ಹಾಕಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆರೆ ಅಭಿವೃದ್ಧಿಯನ್ನ ಕಾಮಗಾರಿಯನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ರವಿಕುಮಾರ್ ಗೌಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇಂದು ಇಲ್ಲಿ ಬಂದು ನಮ್ಮ ರಸ್ತೆಯ ಕಾಮಗಾರಿಯನ್ನ ಕೈಗೊಳ್ತಾ ಗುದ್ದಲಿ ಪೂಜೆಯನ್ನು ಮಾಡುವುದರ ಮೂಲಕ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. ಅವರಿಗೆ ಕೋಣನಳ್ಳಿ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾತ್ರ ನಿಲ್ಲಿಸ್ಕೋಬೇಕು. ದಯಮಾಡಿ ಊರ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಬಹಳಷ್ಟು ಕೆಲಸ ತರೋದಕ್ಕೆ ಅವರು ಆಸಕ್ತರಾಗಿದ್ದಾರೆ. ಈ ಕೆರೆನ ಒಂದು 30-35 ಕೋಟಿಯಲ್ಲಿ ಇದನ್ನ ಆಧುನೀಕರಣ ಮಾಡಿ ಮಧ್ಯದಲ್ಲಿ ಒಂದು ಆಯುರ್ವೇದಿಕ್ ಆಸ್ಪತ್ರೆ ತರಬೇಕು, ಮತ್ತೆ ಇದೊಂದು ಪ್ರವಾಸಿ ತಾಣ ಮಾಡಬೇಕು ಅನ್ನೋದು ಅವ್ರದ್ದು ದೊಡ್ಡ ಕನಸು. ಈಗ ನಿಮ್ಗೇನಾಗಿದೆ, 4 ರೋಡ್ ಇದೆ. ಕೋಣನಳ್ಳಿ ತಿಟ್ಟಿಂದ ಬರ್ಬೋದು, ಪಡಕ್ನಳ್ಳಿ ಕಡೆಯಿಂದ ಬರ್ಬೋದು, ಈ ಕಡೆ ಒಳ್ಳೆ ರೋಡ್ ಕೊಟ್ಟಬಹುದು. ಹಂಗಾಗಿ ರೋಡ್ ಅವಶ್ಯಕತೆ ಇರ್ಲಿಲ್ವೇನೋ ಅಂತ ನಾನು ಅನ್ಕೋತೀನಿ ಅಂತ ನೀವ್ ಅನ್ಕೋತೀನಿ ಅಂತೆಲ್ಲ. ಹಂಗಾಗಿ ದಯಮಾಡಿ ರಾಜಕಾರಣನ ಚುನಾವಣೆ ಬಂದ ಸಂದರ್ಭದಲ್ಲಿ ನಿಮ್ಗೆ ಯಾರಿಗಾದ್ರೂ ಓಟ್ ಹಾಕೊಳ್ಳಿ, ಅದು ನಿಮ್ಮಿಷ್ಟ. ಕೆಲಸ ಮಾಡಿದವ್ರಿಗೆ ಸಾಮಾನ್ಯ ಜನ ಓಟ್ ಕೊಟ್ಟೆ ಕೊಡ್ತಾರೆ. ಆ ಓಟನ್ನ ಯಾರು ಹಿಡಿದು ಹಾಕ್ಸುವಂತ ಕಾಲ ಇದಲ್ಲ. ಹಂಗಾಗಿ ಅವ್ರು ಕೆಲಸ ಮಾಡೋ ಉತ್ಸಾಹ ಇದೆ. ದಯಮಾಡಿ ಒಮ್ಮನ್ಸಿಂದ ಇಡೀ ಊರಿನ ಗ್ರಾಮಸ್ಥರು ಕೆಲಸ ತಗೊಳ್ಳಿ ಊರಿಗೆ. ಆಮೇಲೆ ಚುನಾವಣೆ ಬಂದಾಗ ನಿಮ್ ಯಾವ ಪಾರ್ಟಿ ಬೇಕು, ನಿಮ್ಗೆ ಋಣ ತೀರಿಸಬೇಕು ಅಂದಾಗ ಕೆಲಸ ಮಾಡಿದವ್ರು ಕೊಡ್ತೀರಿ, ಇಲ್ಲ ನಿಮ್ಗೆ ಯಾವ್ದೋ ಅಪ್ಲಿಕೇಶನ್ ಇದ್ದಾಗ ಬೇಕಾದವ್ರು ಓಟ್ ಕೊಟ್ಕೊತೀರಿ. ಹಂಗಾಗಿ ದಯಮಾಡಿ ಊರ್ನ ಇವತ್ತು ಹೆಂಗೆಲ್ಲ ಸೇರಿದ್ರಿ ಹಂಗ್ ಸೇರ್ಕೊಂಡು ಇವ್ರಿಗೊಂದು ಹೊಸ ರೂಪ ಕೊಡಿ. ಸಿಟಿಗೆ ಬರೀ 2 ಕಿಲೋಮೀಟರ್ ಇದು ಸಿಟಿ ಆಗುತ್ತೆ. ಇನ್ ಕಾಲಕ್ರಮದಲ್ಲಿ ನಿಮ್ದು 10-15 ವರ್ಷಕ್ಕೆ ಇದು ಸಿಟಿನೇ, 100ಕ್ಕೆ 100 ಸಿಟಿ. ರಿಂಗ್ ರೋಡ್ ಒಳಗಿದ್ದೀರಿ ನೀವು. ಈ ಪರಿಜ್ಞಾನ ಇಲ್ಲ. ಯಾಕೆಂದ್ರೆ ನಮ್ಮವು ಇಲ್ಲಿ ಆಸ್ತಿ ಅವೆ. ನಿಮ್ಮೂರು ಅಭಿವೃದ್ಧಿ ಆದ್ರೆ ನಮ್ಮ ಆಸ್ತಿಗೂ ಬೆಲೆ ಬರುತ್ತೆ ಅನ್ನೋದು ನಮ್ದು ಸ್ವಾರ್ಥ ಇದೆ ಇದರಲ್ಲಿ. ಹಂಗಾಗಿ ದಯಮಾಡಿ ಈ ಮತ್ತಷ್ಟು ಅನುದಾನ ಕೊಡ್ಲಿ. ಈಗ ಅವ್ರು ಕೇಳ್ಕೊತಿದ್ರು ಈ ರೋಡು ಏನು ಬೈಗೇರಿ ರೋಡ್ ಇದೆಯಲ್ಲ, ಈ ರೋಡ್ಗೆ ಏನಾಗುತ್ತೆ ಅಂತ ಕೇಳ್ತಿದ್ರು. ಬಹುಶಃ ಒಂದು 6 ತಿಂಗಳಲ್ಲಿ ಈ ರೋಡ್ಗೂ ತಾರ್ ಕಾಣಿಸ್ತಾರೆ. ಹಾಗಾಗಿ ನಿಮ್ಮೂರು ಅಭಿವೃದ್ಧಿ ಆಗ್ಲಿ, ನಿಮ್ಮೆಲ್ರಿಗೂ ಇದೇ ತರ ಒಗ್ಗಟ್ಟು ಬರ್ಲಿ ಅಂತ ನಾನು ಕೋರ್ತಾ ಆಗಿತ್ತು. ಇವತ್ತು ಇದಕ್ಕೆ ಭೂಮಿ ಪೂಜೆ ಮಾಡೋ ಭಾಗ್ಯ ಬಂದಿದೆ. ಒಂದು ವಾರದಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡೋಕೆ ಹೇಳಿದ್ದೀನಿ. ಅದಲ್ಲದೆ ನಿಮ್ಮ ಕೆರೆ ಅಭಿವೃದ್ಧಿಗೆ 30 ಕೋಟಿ ಕೇಳಿದ್ದೀನಿ. ಈಗ 3 ಕೋಟಿ ಬಿಡುಗಡೆ ಆಗಿದೆ. ವಾಕಿಂಗ್ ಪಾತ್ ಫಸ್ಟ್ ಇದ್ರಲ್ಲಿ ಮಾಡ್ತೀನಿ. 30 ಕೋಟಿ ಏನಾರ ರಿಲೀಸ್ ಆದರೆ ನೀರನ್ನ ಒಂದ್ಸರಿ ಎಲ್ಲ ಬಿಟ್ಬಿಟ್ಟು ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು. ಒಂದು ನಮ್ಮ ಬೆಳೆ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಕೆರೆ ಅಭಿವೃದ್ಧಿ ಆಗಲ್ಲ. ಸಹಕಾರ ಕೊಡ್ತೀರಾ ಅಂದರೆ 30 ಕೋಟಿ ರಿಲೀಸ್ ಮಾಡ್ಕೊಂಡು ಬರ್ತೀನಿ. 1 ವರ್ಷ ನೀರಿರಲ್ಲ, ನೀರೆಲ್ಲ ಬಿಡ್ತೀವಿ. ನೀರು ಬಿಟ್ಟು ಇದೆಲ್ಲ ತೆಗೆದು ಹೂಳೆಲ್ಲ ತೆಗೆದು 50 ವರ್ಷಕ್ಕೆ ಮುಂದಕ್ಕೆ 50 ವರ್ಷ ಆಗಕ್ಕಾಗತ್ತೆ.
ಇಲ್ಲ ಬೇಡ ನಾವು ಹಿಂಗೆ ಇರಬೇಕು ಅಂದರೆ ನಾನು ಅದನ್ನು ರಿಲೀಸ್ ಮಾಡಿಸಲ್ಲ. ಬಟ್ ನಿಮಗೆ ಸೇರಿದ ಆಮೇಲೆ ಏನಾಗುತ್ತೆ, ಜನ ಜಗಳಕ್ಕೆ ಬಂದ್ಬಿಡ್ತಾರೆ. ನೀರು ನಮಗೆ ಹೊಲಕ್ಕೆ ಬೇಕು, 1 ವರ್ಷ ತಡ್ಕೋಬೇಕಾಗತ್ತೆ. ನೀವು ತಡ್ಕೊಳಕ್ಕೆ ರೆಡಿ ಇದ್ದೀರಾ ಅಂದರೆ 30 ಕೋಟಿ ಸರ್ಕಾರ ಕೊಡೋಕ್ಕೂ ರೆಡಿ ಇದೆ. ಇಡೀ ನೀರನ್ನ ಖಾಲಿ ಮಾಡಿ ಇದನ್ನು ಫುಲ್ ಅಭಿವೃದ್ಧಿ ಮಾಡಿ 50 ವರ್ಷಕ್ಕೆ ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಮ ಗದ್ದೆಗಳು ತೊಂದರೆ ಆಗ್ದಂಗೆ ಮಾಡಿಕೊಡ್ತೀನಿ. ಅದನ್ನೆಲ್ಲ ಇನ್ನೊಂದು ಸರಿ ಹಳ್ಳಿಗೆ ಬಂದು ನಾನು ನಿಮ್ಮ ಹತ್ರ ಸಭೆ ಮಾಡಿ ಎಲ್ಲರದ್ದು ಏನು ಮಾತಾಡ್ತಾರೆ ಕೇಳಿ ನಿಮ್ಮ ಅಭಿಪ್ರಾಯ ಪಡೆದು ಆಮೇಲೆ ನಾನು ಅದನ್ನು ಮೂವ್ ಮಾಡಿಸ್ತೀನಿ. ಈಗ ನಮ್ಮ ಮೂಡಾಯಿಂದ 2 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಅದದ್ದು ಟೆಂಡರ್ ಆದರೆ ನೀಟಾಗಿ ಒಂದು ವಾಕಿಂಗ್ ಪಾತ್ ಎಲ್ಲ ಮಾಡಿಕೊಟ್ಟು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋ ಥರ ಮಾಡಿ ಕೊಡ್ತೀನಿ. ಇನ್ನೊಂದು ವಾರದಲ್ಲಿ ಈ ರಸ್ತೆ ಅಭಿವೃದ್ಧಿ ಆಗ್ತದೆ. ಈ ರಸ್ತೆ ನೋಡಿದ್ಮೇಲೆ ನನಗೆ ಬೇಜಾರಾಗಿದೆ. 25 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು 25 ಲಕ್ಷ ಬಿಡುಗಡೆ ಮಾಡ್ತೀನಿ. 50 ಲಕ್ಷ ಈ ರಸ್ತೆಗೆ ನಿಮ್ಗೆ ಇನ್ನೊಂದು ತಿಂಗಳಲ್ಲಿ, ಅವ್ರು 6 ತಿಂಗಳಂದ್ರು ಇನ್ನೊಂದು ತಿಂಗಳಲ್ಲಿ ಈ ರಸ್ತೆಗೆ ಮುಕ್ತಿ ಕಾಣಿಸ್ತೀನಿ.